ದೊಡ್ಡವರ ನಡೆ, ದೊಡ್ಡವರ ಜೀವನ ನಮಗೆ ಪಾಠ ಹೇಳ್ತಾ ಇರುತ್ತೆ. ನಾವು ದೊಡ್ಡವರನ್ನು ನೋಡ್ತಾ ಇರಬೇಕು, ಅವರನ್ನೇ ಅನುಕರಣೆ ಮಾಡಬೇಕು. ಅವರ ನಡೆಯಲ್ಲಿ ಒಂದು ರಹಸ್ಯ ಇದೆ, ಅವರ ನಡೆಯಲ್ಲಿ ಒಂದು ಚರ್ಯೆ ಇರುತ್ತೆ. ಆಚಾರ್ಯರ ಪ್ರತಿ ಹೆಜ್ಜೆಯನ್ನು, ನಡೆಯನ್ನು, ನುಡಿಯನ್ನು, ಅವರ ಚರ್ಯೆಯನ್ನು ತಿಳಿದರೆ, ಸ್ಮರಣೆ ಮಾಡಿದರೆ ಸಾಕು, ಅದು ಮೋಕ್ಷಕ್ಕೆ ಕಾರಣ. ಆ ನಡೆಯ ಒಳಗೆ ಮೋಕ್ಷಕ್ಕೆ ಬೇಕಾದ ಜ್ಞಾನ ಅಡಕ ಆಗಿರುತ್ತಂತೆ. ಹಾಗಾಗಿ ಬ್ರಹ್ಮಣ್ಯ ತೀರ್ಥರು ಪಟ್ಟಾಭಿರಾಮ ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನು ಎಳೆಯ ಕಂದಮ್ಮನಾದಂತಹ ಪುಟ್ಟ ಮಗುವಿಗೆ ನಿತ್ಯದಲ್ಲಿ ಪ್ರಾಶನ ಮಾಡಿಸ್ತಾ ಇದ್ದಾರೆ. ನಿಜವಾಗಿ ಯತಿಗಳಿಗೆ ಎಲ್ಲಿನ ಸಂಸಾರ, ಎಲ್ಲಿನ ವ್ಯಾಮೋಹ, ಎಲ್ಲಿನ ಮಮಕಾರ, ಹಾಲು ಕುಡಿಸೋದೇನು, ಆ ಮಗುವಿನ ಆರೈಕೆ ಮಾಡೋದೇನು, ಇದೆಲ್ಲ ನಿಜವಾಗಿಯೂ ಬೇಕಿಲ್ಲ. ಆದರೂ ಭಗವಂತನ ಭಕ್ತರು ಸತ್ಯಲೋಕದ ಪ್ರಜೆ ಎನ್ನುವ ಏಕಮೇವ ಒಂದು ಕಾರಣದಿಂದ ನಿತ್ಯದಲ್ಲಿ ಬ್ರಹ್ಮಣ್ಯ ತೀರ್ಥರು ಆ ಮಗುವಿಗೆ ಆ ಹಾಲನ್ನು ಕೊಡ್ತಾ ಇದ್ದಾರೆ. ಇದರಿಂದ ನಮಗೊಂದು ಪಾಠ ಇದೆ. ನಾವು ನಿತ್ಯದಲ್ಲಿ ಮಕ್ಕಳಿಗೆ ಏನನ್ನಾದರೂ ಕೊಡುವಾಗ ಆ ಮಕ್ಕಳಿಗೆ ಭಗವಂತನಿಗೆ ನಿವೇದಿತವಾದದ್ದನ್ನು ಕೊಟ್ಟರೆ, ಆ ಮಕ್ಕಳಿಗೆ ನಾವು ಕೊಟ್ಟದ್ದು ಒಂದಲ್ಲ ಒಂದಿನ ಅದು ಫಲರೂಪವಾಗಿ ಒಳ್ಳೆ ಜ್ಞಾನವಾಗಿ ಆ ಮಗುವಿನಿಂದ ಹೊರಹೊಮ್ಮತ್ತಂತೆ. ತಿನ್ನಬಾರದನ್ನು, ಕೊಡಿಸಬಾರದನ್ನು ಮಗು ಕೇಳ್ತು ಅಂತ ಕೊಡಿಸಿದರೆ ಆ ತಾಯಿ ಸುನೀತಿ ಆಗೋಲ್ಲ, ಆಕೆ ಸುರುಚಿ ಆಗ್ತಾಳೆ. ಸುರುಚಿಯ ಮಗ ಜನರ ಮಧ್ಯದಲ್ಲಿ ಉತ್ತಮ ಆಗಬಹುದು, ಆದರೆ ಧ್ರುವ ಆಗಲ್ಲ. ಧ್ರುವ ಅಂದರೆ ಶಾಶ್ವತ, ಉತ್ತಮ ಅಂದರೆ ತಾತ್ಕಾಲಿಕ ಉತ್ತಮ. ಅವನು ಈಗ ಮಾತ್ರ ಉತ್ತಮ, ಅವನು ಯಾವಾಗ ಕೆಳಗೆ ಬೀಳ್ತಾನೋ ಏನಾಗ್ತಾನೋ ಗೊತ್ತಿಲ್ಲ. ಆದರೆ ಧ್ರುವ ಆಗಬೇಕಂತಾದರೆ ಸುನೀತಿ ಮುಖ್ಯ. ಹೀಗಾಗಿ ಆ ಮಗುವಿಗೆ ನಿತ್ಯದಲ್ಲಿ ಬ್ರಹ್ಮಣ್ಯ ತೀರ್ಥರು ತಾವು ಪೋಷಣೆ ಮಾಡ್ತಾ ಇದ್ದಾರೆ.